ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ ಟಿಪ್ಸಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡೋದು ಪೇಟಿಎಮ್ಮಿಂದ ಮೊಬೈಲ್ ಫೋನ್ ರೀಚಾರ್ಜ್ ಮಾಡೋದು ಹೇಗೆ, ಅದರ ಮೇಲೆ ಒಂದು ಟಿಪ್ಸು. ನಾವೆಲ್ಲ ಬೇರೆ ಬೇರೆ ಕಂಪನಿ ನೆಟ್ವರ್ಕ್ ಯೂಸ್ ಮಾಡೋದು, ಐಡಿಯಾ, ಏರ್ಟೆಲ್, ಟಾಟಾ ಡೊಕೊಮೊ, BSNL, ವೋಡಾಫೋನ್ ಇದೆಲ್ಲ. ನೀವು ಇಂಡಿಯಾದಿಂದ ಎಲ್ಲಿಂದ ಬೇಕಾದರೆ ನಿಮಗೆ ನಿಮ್ಮ ಫೋನ್ ರೀಚಾರ್ಜ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಮೊಬೈಲ್ಗೆ ಬೇಕಾದ್ರೆ ನಿಮಗೆ ರೀಚಾರ್ಜ್ ಮಾಡಬಹುದು. ಅದಕ್ಕಾಗಿ ನಿಮ್ಮ ಹತ್ರ ಒಂದು ಡೆಬಿಟ್ ಕಾರ್ಡ್, ATM ಕಾರ್ಡ್ ಇದ್ರೆ ಸಾಕು. ATM ಕಾರ್ಡ್ ಇದ್ರೆ ನಿಮಗೆ ಇದರಿಂದ ರೀಚಾರ್ಜ್ ಮಾಡಬಹುದು ನಿಮ್ಮ ಫೋನಿಗೆ, ನಿಮ್ಮ ಫ್ರೆಂಡ್ಸ್ ಫೋನಿಗೆಲ್ಲ. ಇದು ಫುಲ್ ಸೇಫ್ ಅಪ್ಲಿಕೇಶನ್. ಪೇಟಿಎಂ ಬಗ್ಗೆ ನೀವೆಲ್ಲ ಕೇಳಿರ್ಬೋದು, ಅದಕ್ಕಾಗಿ ನಾವು ನಿಮಗೆ ಇದು ಪರಿಚಯ ಮಾಡಿಕೊಡೋದು. ಪೇಟಿಎಂ ಇಂದ ನಿಮಗೆ ಮೊಬೈಲ್ ರೀಚಾರ್ಜ್ ಮಾಡಬಹುದು, DTH TV ರೀಚಾರ್ಜ್ ಮಾಡಬಹುದು, ಬೇರೆನೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಪರ್ಚೇಸ್ ಮಾಡಬಹುದು. ಅದು ಹೇಗೆ ಮಾಡೋದು ಅಂತ ನೋಡುವ. ಇನ್ನು ನೀವು ನನ್ನ ಕನ್ನಡ ಟೆಕ್ ಟಿಪ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದು ಶೇರ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಮಾಡಿ, ಆಮೇಲೆ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಪೇಟಿಎಂ. ನೋಡಿ, ಇದು ಪೇಟಿಎಂ ಸೈಟು. ಇದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ. ನೀವು ಇದು ಇನ್ಸ್ಟಾಲ್ ಮಾಡಿ ಆಮೇಲೆ ಓಪನ್ ಮಾಡಿ. ನೋಡಿ, ಓಪನ್ ಮಾಡುವಾಗ ಈ ಥರ ಒಂದು ಪೇಜ್ ಬರುತ್ತೆ. ಅದರಲ್ಲಿ ಫಸ್ಟ್ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ನಾವು ಇಂಗ್ಲೀಷ್ ಇದು ಸೆಲೆಕ್ಟ್ ಮಾಡಿದೆ. ಆಮೇಲೆ ಇದು ಅಲೋ ಕೇಳ್ತಾರೆ, ಅದೆಲ್ಲ ಅಲೋ ಕೊಡಿ. ಸ್ಮಾರ್ಟ್ ಫೋನಲ್ಲಿ ಮಾತ್ರ ಇದು ಕೇಳೋದು, ಎಲ್ಲ ಫೋನಲ್ಲಿ ಇದು ಕೇಳೋದಿಲ್ಲ. ಆಮೇಲೆ ಇಲ್ಲಿ ಕೆಳಗೆ ಪ್ರೊಫೈಲ್ ಫೈಲ್ ಓಪನ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡುವಾಗ ಈ ಪೇಟಿಎಮ್ಮಲ್ಲಿ ಫಸ್ಟ್ ಟೈಮ್ ನಾವು ಲಾಗಿನ್ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡುವಾಗ ಮತ್ತೆ ಅಲೋ ಕೇಳ್ತಾರೆ, ಅದು ಕೊಡಿ. ಆಮೇಲೆ ಇಲ್ಲಿ ಸೈಡ್ ಸೈನ್ ಅಪ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಒಂದು ಪಾಸ್ವರ್ಡ್ ಕೊಟ್ಟುಬಿಡಿ. ಆಮೇಲೆ ಸೈನ್ ಅಪ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಒನ್ ಟೈಮ್ ಪಾಸ್ವರ್ಡ್ ನಿಮ್ಮ ಫೋನಿಗೆ ಬರ್ತದೆ, ಅದು ಎಂಟರ್ ಮಾಡಿ. ಆಮೇಲೆ ಡನ್ ಮಾಡಿ. ಡನ್ ಮಾಡಿದ ಮೇಲೆ ಡೈರೆಕ್ಟ್ ಬೇರೊಂದು ಪೇಜಿಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಇದೆಲ್ಲ, ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಡೇಟ್ ಆಫ್ ಬರ್ತ್, ಮೇಲ್ ಆರ್ ಫಿಮೇಲ್ ಇದು ಎಂಟರ್ ಮಾಡಿ ಕನ್ಫರ್ಮ್ ಮಾಡಿ. ನೋಡಿ, ನಿಮ್ಮ ಪೇಟಿಎಂ ಅಕೌಂಟ್ ಕ್ರಿಯೇಟ್ ಆಗಿದೆ. ಆಮೇಲೆ ಹೋಮ್ ಬಟನ್ ಹೋಗಿ ಮೊಬೈಲ್ ಪ್ರಿಪೇಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ಯಾವುದು ಮೊಬೈಲ್ ರೀಚಾರ್ಜ್ ಮಾಡಬೇಕು ಅಲ್ಲಿ ನಂಬರ್ ಎಂಟ್ರಿ ಮಾಡಿ. ಇದು ಇಲ್ಲಿ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಇದು ಯಾವುದು ಪ್ಲಾನ್ ಬೇಕಾದರೆ ನಿಮಗೆ ಸೆಲೆಕ್ಟ್ ಮಾಡಬಹುದು. ನಾನೀಗ 50 ರೂಪಾಯಿ ಅಮೌಂಟ್ ಹಾಕಿದೆ. ಇದು ನಿಮಗೆ ಬೇಕಾದರೆ ಇಲ್ಲಿ ರೈಟ್ಸ್ ನೋಡಿ, ಇದು ನಿಮಗೆ ಯಾವುದು ಆಫರ್ ಇದೆ ಅದೆಲ್ಲ ಇದನ್ನು ತೋರಿಸ್ತಾರೆ. ನಿಮಗೆ ಅದು ಬೇಕಾದ್ರೆ ಆಮೇಲೆ ಪುಡಿಸ್ ಟು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಇದರಲ್ಲಿ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡುವಾಗ ಡೈರೆಕ್ಟ್ ಇನ್ನೊಂದು ಪೇಜಿಗೆ ಹೋಗುತ್ತೆ. ಅಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ನಿಮ್ಮ ATM ಕಾರ್ಡ್ ನಂಬರ್ ಹಾಕಿ ಅದರ ಫುಲ್ ಡೀಟೇಲ್ ಕೊಡಿ. ನಿಮಗೆ ಬೇಕಾದ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಬೇಕಾದರೆ ಇದರಲ್ಲಿ ಮಾಡಬಹುದು. ಆಮೇಲೆ ಪೇ ನೌ ಕ್ಲಿಕ್ ಮಾಡಿ. ನೋಡಿ, ಪೇ ನಾವು ಕ್ಲಿಕ್ ಮಾಡುವಾಗ ನಿಮ್ಮ ಮೊಬೈಲಿಗೆ ಇನ್ನೊಂದು ಒನ್ ಟೈಮ್ ಪಾಸ್ವರ್ಡ್ ಬರ್ತದೆ. ಅದು ನೀವು OTP ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡುವಾಗ ನಿಮ್ಮ ರೀಚಾರ್ಜ್ ಕಂಪ್ಲೀಟ್ ಆಗುತ್ತದೆ. ಇದು ನಿಮಗೆ ಇಷ್ಟ ಆಗಿದೆ, ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದು ಶೇರ್ ಮಾಡಬೇಕು. ಕನ್ನಡ ಟೆಕ್ ಟಿಪ್ಸ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.